ಮಗನೂ ಕೂಡ ದರ್ಶನ್ ಅವರ ಹೆಸರನ್ನೇ ಇಟ್ರಿ ಸರ್, ಯಾಕೆ ಆ ಥಾಟ್ ಬಂತು ನಿಮಗೆ ಅಂತ ಹೇಳಿ? ಸೊ ಥಾಟ್ ಅಂತಂದರೆ ನನಗೆ ಬ್ಯಾಕ್ ಟು ಬ್ಯಾಕ್ ದರ್ಶನ್ ಸರ್ ಯಾವುದೇ ಸಿನಿಮಾ ಮಾಡಿದ್ರು ಫಸ್ಟ್ ಒಂದು ಕಂಡೀಷನ್ ಹಾಕೋರು ಪಾಪ ನಿರ್ಮಾಪಕರುಗಳಿಗೆ. ಏನು ಮಾಡ್ತಾರೆ ಗೊತ್ತಿಲ್ಲ, ರವಿ ವರ್ಮ ಬೇಕು ಅಟ್ಲೀಸ್ಟ್ ಫುಲ್ ಸಿನಿಮಾ ಇಲ್ವಾ 2 ಫೈಟ್ ಆದರೂ ರವಿ ವರ್ಮ ಕೊಡಬೇಕು ಅನ್ನೋದು ಒಂದು ಕಂಡೀಷನ್ ಹಾಕೊಂಡು ಪ್ರತಿ ಸಿನಿಮಾದಲ್ಲಿ ನನಗೆ ಹೇಳಿ ಬೆಳೆಸ್ಕೊಂಬಂದರು. ಒಂದು ಪೊಸಿಷನ್ ಸಿಕ್ತು. ಅಲ್ಲಿ ಗಂಟ ನಾನು ಅಪ್ಪೋರ್ ಸಿನಿಮಾನು ಮಾಡಿರಲಿಲ್ಲ, ಏನಿರಲಿಲ್ಲ. ಅದಾದಮೇಲೆ ನನಗೆ ಅಪ್ಪೋರ್ ಸಿನಿಮಾ ಸಿಕ್ಕಿದ್ದು ನನಗೆ. ಯಾಕಂದರೆ ಅಪ್ಪೋರ್ ಜೊತೆ ಕೆಲಸ ಎಲ್ಲ ಮಾಡಿದ್ವಿ, ಫೈಟ್ರಾಗಿ ಕೆಲಸ ಎಲ್ಲ ಮಾಡಿದ್ವಿ, ಅಭಿ ಮಾಡಿದ್ವಿ, ಅಪ್ಪು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಫೈಟ್ ಮಾಸ್ಟರ್ ಕೆಲಸ ಸಿಕ್ಕಿಲ್ಲ. ಬಟ್ ದರ್ಶನ್ ಸರ್ ಹತ್ರ ನಾನು ಫುಲ್ ಬ್ಯುಸಿಯಾಗಿದ್ದೆ. ಅದಾದಮೇಲೆ ನಾನು ಬಂದಿದ್ದೆ ವಂಶಿಯಿಂದ ನಾನು ಗುರುತಿಸ್ಕೊಂಡು ಬಂದಿದ್ದು. ಬಟ್ ಇವತ್ತೊಂದು ದಿವಸ ಏನೇ ಒಂದು ಪೊಸಿಷನ್ ಇದ್ದರೂ ನನಗೆ ದರ್ಶನ್ ಅವ್ರು ಕರೆದು ಕೊಟ್ಟಿದ್ದು ಅನ್ನೋ ಒಂದು ಇದಕ್ಕೆ ನನ್ನ ಮನೆಯಲ್ಲೂ ಕೂಡ ಅದನ್ನು ನೆನೆಸ್ಕೊಬೇಕು. ಇವತ್ತೆಲ್ಲ ನಾಳೆ ನನಗೂ ಅಹಂ ಬರ್ಬೋದು, ಇಲ್ಲ ದುರಾಂಕಾರ ಬಂದ್ಬಿಡೋದು, ಏನೋ ಮಾಡ್ಬಿಡ್ತೀನಿ. ಬಟ್ ಯಾವುದು ನಾನು ಮರಿಬಾರ್ದು ಅಂತ ಅಂದ್ಕೊಂಡಾಗ ಒಂದು ಸರಿ ನಾನು ಡಿಸಿಷನ್ ತೊಗೊಂಡಿದ್ದು, ನಾನು ಮಗನಿಗೆ ಅವ್ರ ಹೆಸರು ಇಡಬೇಕು ಅಂದ್ಬಿಟ್ಟು. ಹಂಗೂ ಅವ್ರಿಗೆ ಇದು ಅವನ ಹೆಸರು ಬಲ್ಲಕ್ಕೆ ಆ ಅನ್ನೋ ಅಕ್ಷರದಿಂದ ಏನೋ ಬಂದಿತ್ತು. ಅವ್ರ ಮನೇಲಿ ಒಂದಷ್ಟು ಜನ ಏನೇನೋ ಹೆಸರುಗಳು ಹೇಳಿದ್ರು, ಆಕಾಶ್ ಅದು ಇದೇನದು. ನನಗೆ ಯಾವುದು ಬೇಡ, ಇದೇ ಹೆಸರು ಇಡಬೇಕು ಅಂತ ಅಂದ್ಬಿಟ್ಟು ಹಠ ಮಾಡಿ ಈ ಹೆಸರು ಇಟ್ಬಿಟ್ಟು ಸುಮ್ಮನೆ. ಯಾಕಂದರೆ ಇವತ್ತೆಲ್ಲ ನಾಳೆ ಏನೇ ಅವನ ಹೆಸರು ಕರಿಬೇಕಾದ್ರೆ ಈ ವ್ಯಕ್ತಿನ ಏಂತಿಕೆ ಹೆಸರು ಅನ್ನೋದು ಒಂದು ಫಿಕ್ಸ್ ಆಗಬೇಕು ಅಂದ್ಕೊಂಡು ನಾನು ಇದು ಮಾಡಿ